ರಾಮಮಂದಿರ ದೇಣಿಗೆ ಲೂಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ಹಗರಣದ ತನಿಖೆ ಚುರುಕುಗೊಂಡಿದೆ. ದೇಣಿಗೆ ಲೂಟಿಯಲ್ಲೂ ಕೂಡ ಕಮಿಷನ್ ಹೋಗಿರೋದು ಬಯಲಾಗ್ತಾ ಇದೆ. ಅನಿಲ್ ಮಿಶ್ರಾ 40% ಕಮಿಷನ್ ಪಡಿತಾ ಇದ್ರ ಬಗ್ಗೆ ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ. ದೇಣಿಗೆ ಲೂಟಿಗೆ ಟ್ರಸ್ಟಿಗಳ ನಿರ್ಲಕ್ಷ್ಯ ಕಾರಣ ಅಂತ ಎಸ್ಐಟಿ ಹೇಳಿದೆ. ತನಿಖೆಯ ಭಾಗವಾಗಿ 70ರಿಂದ ಆಲ್ಮೋಸ್ಟ್ 80 ಜನರಿಗೆ ನೋಟಿಸ್ ಅನ್ನ ಎಸ್ಐಟಿ ಕೊಡೋದಕ್ಕೆ ಸಜ್ಜಾಗಿದೆ. ಈಗ ಇವ್ರ ಪಾತ್ರ ಗೊತ್ತಾದ ಮೇಲೆ ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ಮು? ಬರೀ ವಿಚಾರಣೆಗೆ ಮಾತ್ರ ಯಾಕೆ ಸೀಮಿತಗೊಳಿಸ್ತಾ ಇದ್ದಾರೆ? ಅಲ್ಲಿಗೆ ಭಕ್ತರ ಭಾವನೆಗೆ ಆಲ್ರೆಡಿ ಧಕ್ಕೆ ಆಗಿದೆ, ಇನ್ನಷ್ಟು ಧಕ್ಕೆ ಆಗಲ್ವಾ? 40% ಕಮಿಷನ್ನ ವಿಚಾರ ಗೊತ್ತಾದರೆ ಇವರನ್ನು ಅರೆಸ್ಟ್ ತೋರಿಸ್ಬೋದಲ್ವಾ? ಇವರನ್ನು ಅರೆಸ್ಟ್ ಮಾಡದಂತೆ ಹಾಗಾದರೆ ಒತ್ತಡಗಳು ಒತ್ತಾಯಗಳು ಕೇಳಿ ಬರ್ತಾ ಇದೆಯಾ ಅನ್ನೋ ಸಹಜ ಪ್ರಶ್ನೆ ಉದ್ಭವಿಸುತ್ತೆ. ಭಗವಂತನ ಹೆಸರಲ್ಲಿ ದುಡ್ಡನ್ನು ಲೂಟಿ ಮಾಡಿದವರ ಕರ್ಮಕಾಂಡದ ಇನ್ಸೈಡ್ ಡೀಟೇಲ್ಸ್ ಮತ್ತು ಎಷ್ಟರ ಮಟ್ಟಿಗೆ ಇದು ವ್ಯವಸ್ಥಿತ ಲೂಟಿ ಆಗಿತ್ತು, ಅಧಿಕಾರಿಗಳ ನಿರ್ಲಕ್ಷ್ಯ ಅಲ್ಲ, ಅವರಿಗೂ ಪಾಲು ಹೋಗಿತ್ತು. ಸಿಂಹಪಾಲು ಯಾರದ್ದು ಅನ್ನೋದು ಆಚೆ ಬರಬೇಕು. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಅನಿಲ್ ಮಿಶ್ರಾ ಬಂಧನ ಯಾವಾಗ ಹಾಗಾದ್ರೆ? ಎರಡು ವ್ಯತ್ಯಾಸಗಳಿದಾವೆ ತನಿಖೆಯ ಭಾಗದಲ್ಲಿ. ಒಂದು SIT ವಿಚಾರಣೆ ನಡೆಸ್ತಾ ಇದೆ, ಮತ್ತೊಂದು ಕಡೆಗೆ FIR ದಾಖಲಿಸಿಕೊಂಡಿರುವಂತಹ ಅಯೋಧ್ಯೆ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಅರೆಸ್ಟ್ ಮಾಡುವಂಥ ಅಧಿಕಾರಗಳಿರುವಂಥದ್ದು ಅಯೋಧ್ಯೆ ಪೊಲೀಸರಿಗೆ ಮಾತ್ರ. SITಗೆ ಡೈರೆಕ್ಷನ್ಸ್ ಅನ್ನು ಕೊಟ್ಟಿರುವಂಥದ್ದು ಈ ಒಂದು ಘಟನೆಯಲ್ಲಿ ಹೇಗೆ ಅಕ್ರಮ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಕೊಡಿ ಮತ್ತೆ ಶಿಫಾರಸುಗಳನ್ನು ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹೀಗಾಗಿ SIT ಯಾರನ್ನೂ ಕೂಡ ಬಂಧಿಸೋದಿಲ್ಲ. ಕೇವಲ SITಯ ಕೆಲಸ ಇರುವಂಥದ್ದು ಇಷ್ಟೇ, ಇಡೀ ಪ್ರಕರಣ ಅಥವಾ ದೇಣಿಗೆ ಕಳ್ಳತನ ಅಥವಾ ದುರ್ಬಳಕೆ ಏನಾಗಿದೆ, ಅದು ಹೇಗಾಗಿದೆ, ಇದರಲ್ಲಿ ಯಾರ ಪಾತ್ರ ಇದೆ, ಯಾರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಶಿಫಾರಸುಗಳನ್ನು ಮಾತ್ರ ಸರ್ಕಾರಕ್ಕೆ ಕೊಡುತ್ತೆ. ಆ ವರದಿಗಳ ಆಧಾರದ ಮೇಲೆ ಸರ್ಕಾರ ಮತ್ತು ಪೊಲೀಸರು ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಹಿಂದೆ ಪ್ರಾಥಮಿಕ ವರದಿ ಸಲ್ಲಿಕೆ ಏನಾಗಿತ್ತು, ಅದಕ್ಕೆ ಪೂರಕವಾಗಿ 8 ಮಂದಿಯನ್ನು ಅರೆಸ್ಟ್ ಮಾಡಲಾಗಿತ್ತು. ಸೊ ಈಗ ಉಳಿದಂತೆ ಈ ಇತರೆ ಒಂದಷ್ಟು ಮಾಹಿತಿಗಳೇನು ಹೊರಗಡೆ ಬರ್ತಾ ಇದ್ದಾವೆ ಅದು ಕೂಡ ಮುಂದಿನ ವರದಿಯಲ್ಲಿ ಉಲ್ಲೇಖ ಆಗುತ್ತೆ. ಅದಾದ ಬಳಿಕ ಅವರನ್ನು ಬಂಧಿಸುವಂತ ಸಾಧ್ಯತೆಗಳಿದ್ದಾವೆ. ನೋಡಿ, ಇಷ್ಟು ದಿನಗಳ ಕಾಲ ನಾವು ಚಂಪತ್ ರೈ ಅವರ ಮೇಲೆ ಅತಿ ಹೆಚ್ಚು ಅನುಮಾನಗಳು ಕಾಣಿಸ್ತಾ ಇತ್ತು. ಈಗ ಚಂಪತ್ ರೈ ಅವರ ಜೊತೆಗೆ ಅನಿಲ್ ಮಿಶ್ರಾ ಅವರ ಮೇಲೂ ಕೂಡ ಅನುಮಾನಗಳು ಹೆಚ್ಚಾಗ್ತಾ ಇರುವಂಥದ್ದು. ಸರಿಸುಮಾರು 40%ನಷ್ಟು ಕಮಿಷನ್ ಅನಿಲ್ ಮಿಶ್ರಾ ಒಬ್ಬರಿಗೆ ಹೋಗ್ತಿತ್ತು ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇತ್ತು. 40% ಕಮಿಷನ್ ತೆಗೆದುಕೊಂಡಂತ ಅನಿಲ್ ಮಿಶ್ರಾ ಮತ್ತದನ್ನು ಯಾರಿಗಾದರೂ ಅದರಲ್ಲೂ ಕೂಡ ಪಾಲು ಕೊಡುವಂಥ ಕೆಲಸವನ್ನ ಮಾಡ್ತಿದ್ರ, ಅದು ಕೂಡ ತನಿಖೆಯಲ್ಲಿ ಗೊತ್ತಾಗಬೇಕಾಗಿರುವಂಥದ್ದು. ನಾವು 2-3 ದಿನಗಳ ಹಿಂದೆ ಅಷ್ಟೇ ಗಮನಿಸ್ತಾ ಇದ್ವಿ, ದಾಳಿಗಳೆಲ್ಲ ಆದಂಥ ಸಂದರ್ಭದಲ್ಲಿ ಅನಿಲ್ ಮಿಶ್ರಾ ಆಸ್ತಿ 100%ನಷ್ಟು ಹೆಚ್ಚಾಗಿದೆ ಕಳೆದ 2 ವರ್ಷಗಳಲ್ಲಿ. ಇಷ್ಟು ದೊಡ್ಡ ಪ್ರಮಾಣದ ಆದಾಯ ಎಲ್ಲಿಂದ ಬಂತು ಅನ್ನೋದಕ್ಕೆ ನಿಖರವಾದಂತಹ ಸರಿಯಾದ ಮೂಲಗಳು ಕೂಡ ಇಲ್ಲ. ಸೊ ಹೀಗಾಗಿ ಬೇರೆ ಬೇರೆ ಕಡೆಗೆ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಅವರು ಮಾಡಿದ್ದಾರೆ. ಸೊ ಹೀಗಾಗಿ ಮೇಲ್ನೋಟಕ್ಕೆ ಅವರು ಕೂಡ ತಪ್ಪಿತಸ್ಥರು ಅಂತ ಕಾಣಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇರುವಂತದ್ದು. ಇದರ ಜೊತೆಗೆ ಇದರ ಸುತ್ತ ಸೇರ್ಕೊಂಡಿರುವಂತಹ 70ರಿಂದ 80 ಜನರನ್ನ ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳಿದೆ. ಇಡೀ ಹಗರಣದಲ್ಲಿ SIT 140ಕ್ಕಿಂತ ಹೆಚ್ಚು ಜನರನ್ನ ವಿಚಾರಣೆ ನಡೆಸುವಂತ ಸಾಧ್ಯತೆಗಳಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಇದಾವೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.